ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ನಿಮ್ಮ ತವಾವಸಿ ಮಾತಾಡಬೇಕಿತ್ತು. ಏನಮ್ಮ? ಅತ್ತೆ, ನಾವು ಮಾಡ್ತಿರೋ ಈ ಯುದ್ಧದಾಗೆ ಜಯ ಅಂತೂ ನಮ್ಮದೇಯ. ಆದರೆ ಈ ಮನೆಯವರೆಲ್ಲ ಇಷ್ಟು ವರ್ಷ ಮಾಡಿರೋ ಅನ್ಯಾಯಕ್ಕೆ, ಅವಮಾನಕ್ಕೆಲ್ಲ ಒಂದು ಉತ್ತರ ಸಿಗಬೇಕು ಅಂತ ನನ್ನ ಶಕ್ತಿಗೂ ಮೀರಿ ಪ್ರಯತ್ನ ಮಾಡ್ತೀವಿ. ಆದರೆ ನಾನು ನಿಮ್ಮ ತವ ಕೇಳಕ್ಕೆ ಬಂದಿರೋ ವಿಷಯ ಇದಲ್ಲ. ಇದರಿಂದ ನಿಮ್ಮ ಮನ್ಸಿಗೆ ಏನಾದರೂ ನೋವಾಯ್ತಾಯ್ತಾ? ರಾಣಿ, ಈ ಮನೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಕನಸಿಟ್ಕೊಂಡು ಅದೇ ಆಸೆ ಇಟ್ಕೊಂಡವಳು ನಾನು. ನನ್ನ ಆಸೆ ಪ್ರಕಾರನೇ ಈ ಮನೆಗೆ ಬಂದೆ. ನನ್ನ ಸೊಸೆ ಈ ಕಾಳಿ ಆಗ್ತಾಳೆ, ಆ ಕಾಳಿ ಆಗ್ತಾಳೆ ಅಂತ ನಾನು ಕಾದೆ. ಆದರೆ ನೀನಾಗಲೇ ಇಲ್ಲ. ಹಾಗಂತ ನೀನು ಸುಮ್ಮನೆ ಇರಲಿಲ್ಲ. ಆ ನ್ಯಾಯನ ಸಹಿಸಿ 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 ಕೊನೆಯಲ್ಲಿ ಭದ್ರ ಕಾಳಿ ಆಗಿ ಬದಲಾಗ್ಬಿಟ್ಟೆ. ಇಂಥ ಕಾಳಿ ಮುಂದೆ ನಿಂತು ಧರ್ಮ ಅಧರ್ಮದ ಬಗ್ಗೆ ಮಾತಾಡೋಷ್ಟು ದಡ್ಡಿ ನಾನಲ್ಲಮ್ಮ. ನೀನು ನಡೀತಾ ಇರೋ ದಾರಿ ಸರಿಯಾಗೇ ಇದೆ. ನಿನ್ನ ನೆರಳಲ್ಲಿ ನಾವಿದ್ದೀವಿ ಅಷ್ಟೇ. ಒಂದೊಂದ್ಸಲ ಅನ್ಸತ್ತೆ ಈ ಮನೆಯವರು ಮಕ್ಕಳಲ್ವಾ ಪಾಪ ಅಂತ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಸುಮ್ಮನಾಗ್ಬಿಡ್ತೀನಿ. ನಿನ್ನ ಮನಸ್ಸಿಗೆ ಹೇಗೆ ಸರಿ ಅನ್ಸುತ್ತೋ ನೀನು ಅದೇ ದಾರಿಯಲ್ಲಿ ಮುಂದುವರಿ. ನಿನ್ನ ಹಿಂದೆ ನಾವಿರ್ತೀವಮ್ಮ. ನೀವಿಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ನೆನ್ನೆ ದೊರೆ ಬಂದು ನನ್ನ ತವ ಇದು ತಪ್ಪಲ್ವಾ ಅಂತ ಕೇಳಿದ್ರು. ಅದಕ್ಕೆ ಒಂದು ಕಿತ್ತ ನಿಮಗೆ ಕೇಳೋಣ ಅಂತ ಬಂದೆ. ನನ್ನ ಮಗು ಇದ್ದಾಗಮ್ಮ. ಈಗಿನ ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗತ್ತೆ. ಆದರೆ ಈ ಮಗುಗೆ ಎಲ್ಲದರಲ್ಲೂ ಒಳ್ಳೇದೇ ಕಾಣಿಸುತ್ತೆ. ನನ್ನ ಮಗ ಒಂದು ಬಿಳಿ ಹಾಳೆ ಇದ್ದ ಹಾಗೆ. ನೀನು ಅದರಲ್ಲಿ ಯುದ್ಧ ಚರಿತ್ರೆನೇ ಬರೀತೀಯೋ ಬರೀ ಪ್ರೇಮ ಕಾವ್ಯ ಬರೀತೀಯೋ ನಿನಗೆ ಬಿಟ್ಟಿದ್ದಮ್ಮ. ಅಣ್ಣ, ನಾನು ABCD ಬರಿತೀನಿ. A ಫಾರ್ ಅಮ್ಮ, R ಫಾರ್ ರಾಣಿ. ಪಾಪು ಇಷ್ಟೆಲ್ಲ ಹೇಳ್ಕೊಟ್ಲು. ನೋಡಿ ಅತ್ತೆ, ಬರೀ ಪಾಪು ಹೇಳ್ಕೊಟ್ಟಿರೋದಕ್ಕೆ ಇಟೊಂದು ಕಲ್ತವ್ರಿಗೆ ಇನ್ನೇನೇನೆಲ್ಲ ಕಲಿಯೋ ಅವಕಾಶ ಐತೆ ಅಂತ. ಇನ್ನು ನಾನು ಮನ್ಸು ಬದಲಾಯಿಸಾಯಿತು ಅತ್ತೆ. ಇನ್ನೀ ಮನೆ ಜನಕ್ಕೆ ಕ್ಷಮೆನೇ ಇಲ್ಲ. ಒಂದ್ರ ಮೇಲೆ ಒಂದು ಏಟ್ ಬೀಳ್ತಾ ಇರೋದೆಯ. ತಿದ್ಕೊಳ್ಳೋರು ತಿದ್ಕೊಳ್ಳಿ, ತಿರುಗಿ ಬೀಳೋರು ತಿರುಗಿ ಬೀಳಿ. ನಾನು ಎರಡಕ್ಕೂ ಸಿದ್ಧವಾಗೇ ಇವನಿ. ನೀನು ನಂಬಿರೋ ಮಾಕಾಳವ ನಿನ್ನ ಕೈ ಬಿಡಲ್ಲ. ಒಳ್ಳೇದೇ ಮಾಡ್ತಾಳೆ. ಬೇಬೆ, ಕುಡಿಯೋಕ್ಕೋಸಿ ನೀರಿದ್ರೆ ಕೊಡು ಬೇಬೆ. ಅಲ್ಲ ಪಿಂಕಿ, ಬೆಂಕಿ ಬಿತ್ತು ಪಿಂಕಿಗೆ. ಯಾಕೋ ಹಂಗ್ ಮಾಡ್ದೆ? ಅಲ್ಲ ಬೇಬೆ, ಅಷ್ಟು ದೂರದಿಂದ ಉಸಿರು ಕಟ್ಕೊಂಡು ಓಡ್ ಬಂದಿದ್ದೀನಿ. ನೀರು ಕೇಳಿದ್ರೆ ಬಾಯಿಗೆ ಬಂದಂಗೆ ಬೈತಿದ್ಯಲ್ಲ. ಈಗ ಅರ್ಥ ಆಯ್ತಾಯ್ತು ನನಗೆ. ಅವತ್ತು ಲಾಯರ್ ಆಫೀಸಲ್ಲಿ ಆ ಮೂಟೆ ನೀರು ಕೇಳಬೇಕಾದ್ರೆ ನಾನು ತರಕ್ ಹೋಯ್ತಿದ್ದೆ. ನೀನೇನಂದೆ? ನಿಂತ್ಕೊಳ ಕೊಟ್ಬಿಟ್ಟ ಅಂತಂದೆ. ಇವಾಗ ನನ್ಗಳು ಕಷ್ಟ ಅರ್ಥ ಆಯ್ತೈತೆ. ಮತ್ತೆ ಮೂಟೆ ಬಗ್ಗೆನೇ ಮಾತಾಡ್ತಿದ್ಯಾನ ಬೇಕುಪ್ಪ. ಅಲ್ಲ ಬೇಬೆ, ಅವತ್ತು ಆ ಲಾಯರ್ ಆಫೀಸಲ್ಲಿ ಏನೇನೆಲ್ಲ ಆಯ್ತು ಅಂತ ನೀನೇ ಕಣ್ಣಾರೆ ನೋಡಿದ್ಯಾ. ಆದ್ರೂ ಹಿಂಗೆಲ್ಲ ಕೇಳ್ತಿದ್ಯಲ್ಲ. ಕೇಳೋ ಪ್ರಶ್ನೆನೇನೋ ಇದು. ನನ್ ಮೈಯೆಲ್ಲ ಉರಿತಾ ಇದೆ. ಹಂಗಿದ್ರೆ ಇದು ಸೋಪಿನ ಪ್ರಾಬ್ಲಮ್ ಇರ್ಬೇಕು ಬೇಬೆ. ಯಾವ್ದೋ ಹೊಸ ಸೋಪ್ ತಗೊಂಡಿರ್ಬೇಕು ನೋಡು ಬೇಬೆ. ತಗೊಂಡಿದೀನಿ, ಆದ್ರೆ ಮೈ ಉರಿ ಮಾತ್ರ ನಿಂತಿಲ್ಲ. ಅನ್ಕಂಡೆ ಈ ಲೋಸನು ಮೋಸನು ಅನ್ಕೊಂಡು ಮೈಗೆಲ್ಲ ತಿಕ್ಕತಿಯಲ್ಲ, ಅದಕ್ಕೆ ಹಿಂಗಾಗಿರೋದು. ಥು ಇಡಿಯಟ್. ಏನು ಆಗಿದೆ ನಿನ್ಗೆ? ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ನನ್ ಕಣ್ಮುಂದೆನೆ ನಾನ್ ತಂದಿರೋ ಹಾರನ ನಿನಗ್ ನಾನ್ ಹಾಕ್ಬೇಕು, ನನಗ್ ನೀನ್ ಹಾಕ್ಬೇಕು ಅಂತ ತಂದಿದ್ರೆ ನನ್ ಕಣ್ಮುಂದೆನೆ ಅವಳಿಗೆ ಹಾಕ್ತಿಯಲ್ಲೋ. ನನ್ಗೆಷ್ಟು ಉರಿ ಬೇಡ. ಬಿಡಲ್ಲ ಕಣೋ, ಯಾರನ್ನೂ ಬಿಡಲ್ಲ. ನನ್ಗಾಗಿರೋ ಅನ್ಯಾಯಕ್ಕೆ
ಉತ್ತರ ಕೊಟ್ಟೆ ಕೊಡ್ತೀನಿ. ಬುಡಲ್ಲ ಅನ್ಬಿಟ್ಟು ಆ ಕಡೆಯಿಂದ ಅವಳು ಬಂದು ನನ್ನ ಸಾಯಿಸ್ತಾಳೆ, ಈ ಕಡೆ ಇಲ್ಲಿ ಬಂದ್ರೆ ನೀನ್ ನನ್ನ ಸಾಯಿಸು. ಮೊದಲ ಲಾಯರ್ ಬಂದು ನನ್ನ ಗುಮ್ತಾವನೆ, ನಾನೆಲ್ಲ ಗುಮ್ಮಸ್ಕೊಂಡ್ ಸಾಯ್ಲಿ. ನೋಡು, ನಿಮ್ಮಮ್ಮ ಇವಾಗ್ಲೂ ಫೋನ್ ಮಾಡ್ತಿದ್ದಾರೆ, ನಾನು ಎತ್ತಲ್ಲ. ಅಲ್ಲ ಬೇಬಿ, ನಮ್ಮವ್ವ ಕಮ್ಮಿ ಅಂದ್ರು 70 kg ಅವಳೆ. ನಮ್ಮ ಅಪ್ಪನ ಕೈಲಿ ಎತ್ತಕ್ಕಾಗ್ಲಿಲ್ಲ, ಏನ್ ನೀನು ಗ್ರಾಮ್ ಗಟ್ಲೆ ಇರೋಳು, ನಿನ್ ಕೈಲಿ ಎಲ್ಲ ಆಯ್ತದೆ ಹೇಳು. ನಿನ್ನ ಜೀವನ ಪಂಚರ್ ಆಗಿ ಕೂತಿದ್ರು ಪಂಚ್ ಹೊಡಿತಿದ್ಯಲ್ಲೋ, ನಿಂದು ಒಂದ್ ಜೀವನನ? ಹಂಗಲ್ಲ ಬೇಬಿ, ನನಗೆ ಇಲ್ಲಿ ನಡೀತಿರೋದೆಲ್ಲ ನೋಡ್ತಿದ್ರೆ ನಾನು, ನೀನು, ನಮ್ಮವ್ವ, ಮೂಟೆ, ಈ ಮಾಳವಿಕಾ ಅವಿನಾಶ್ ಅವರು ಬದುಕು ಜಟಕಾ ಬಂಡಿ ಅಂತ ಒಂದು ಪ್ರೋಗ್ರಾಮ್ ನಡ್ಸ್ಕೊಡ್ತಾರಲ್ಲ, ಅಲ್ಲೋಗಿ ಕೂತ್ಕೋತೀವಿ ಅಂತ ಅನಿಸ್ತೈತೆ. ಅನ್ಸುತ್ತೆ ಕಣೋ, ಅನ್ಸುತ್ತೆ. ನಿನ್ನ ಮರ್ಡರ್ ಮಾಡಿ ನಾನು ಹೋಗಿ ಜೈಲಲ್ಲಿ ಕೂತ್ಕೋತೀನಿ ಅಂತಾನು ಅನ್ಸುತ್ತೆ. ಈ ಮರ್ಡರ್ ಮಿಸ್ಟ್ರಿ ಎಲ್ಲ ನಂಗೆ ಇಷ್ಟ ಆಗಲ್ಲ. ಏನಿದ್ರು ನಂಗೆ ಬರೀ ಲವ್ ಸ್ಟೋರಿ ಮಾತ್ರ ಇಷ್ಟ. ಸ್ವಲ್ಪ ದಿನ ತಡ್ಕ ಬೇಬಿ, ಎಲ್ಲ ಸರಿ ಹೋಯ್ತದೆ. ಆ ಲಾಯರ್ ಇಲ್ಲ ಅಂದಿದ್ರೆ ಏನೋ ಒಂದ್ ಮಾಡ್ಬೋದಾಗಿತ್ತು. ಆ ಮೂಟೆ ಹಿಂಗ್ ಉಲ್ಟಾ ಹೊಡಿತಾಳಂತ ಯಾವ ನನ್ ಮಗನ್ ಗೊತ್ತಿತ್ತು ಹೇಳು? ನೀನ್ ಅಲ್ವೇನೋ ಹೇಳಿದ್ದು ಅವಳು ಮಾತ್ ಕೊಟ್ಟಿದ್ದಾಳೆ ನಾವು ಉಳಿಸ್ಕೋಬೇಕು ಅಂತ. ಅವತ್ತೇ ನನ್ ಮಾತ್ ಕೇಳಿದಿದ್ರೆ ಅವಳು ಅಷ್ಟೆಲ್ಲ ರಾಧಾ ಅಂತ ಮಾಡಕ್ ಮುಂಚೆ ನನಗ್ ತಾಳಿ ಕಟ್ಟಿರ್ತಿದ್ದೆ. ಆಹಾ, ಬರೀ ಒಂದು ಸೈನ್ಗೆನೆ ರಂಗನಾಯಕಿ ಆಡ್ದಂಗ್ ಆಡದ್ಲು. ಇನ್ನೇನಾದ್ರೂ ನಾನು ನಿನ್ ಕುತ್ಕೆ ತಾಳಿ ಕಟ್ಬಿಟ್ಟಿದ್ರೆ ಈ ಕಾಂತಾರ ಸಿನಿಮಾದಲ್ಲಿ ಕನಕಾವತಿ ತರ ಆಡ್ಬಿಟ್ಟಿರೋಳು ಅಷ್ಟೇ. ಸರಿ, ಇವಾಗ ಏನ್ ಮಾಡ್ಬೇಕಂತಿದ್ಯಾ? ಬಸಿ ಟೈಮ್ ಕೊಡ್ಬೇಡಿ, ಎಲ್ಲ ಸರಿ ಹೋಯ್ತದೆ. ಆದ್ರೆ ಈ ಲಾಯರ್ ಕೈಲಿ ಸಿಕ್ಕಾಕೊಂಡು ಅವ್ನ ಕೈಲಿ ಗುಮ್ಮಿಸ್ಕೊಂಡು ಜೈಲ್ಗೆ ಹೋಗಕ್ ಮಾತ್ರ ನಂಗೆ ಇಷ್ಟ ಇಲ್ಲ. ನಿನ್ ತಮ್ಮಯ್ಯ ಅಂತೀನಿ ಬೇಬಿ, ಬೇಕಾದ್ರೆ ಕಾಲಕ್ಕೆ ಬೇಕಾದ್ರೆ ಬಿದ್ಬಿಡ್ತೀನಿ. ಬಿಡು, ಆಯ್ತು, ಕಾಲ್ಗೆಲ್ಲ ಬಿಡ್ಬಿಡ. ಸರಿ, ಟೈಮ್ ಕೊಡ್ತೀನಿ, ಆದ್ರೆ ನೀನ್ ನನಗ್ ಸಿಗೋವರೆಗೂ ನಿಮ್ಮ ಅಮ್ಮನ ಫೋನ್ ನಾನು ರಿಸೀವ್ ಮಾಡಲ್ಲ. ನೀನು ಅವ್ರಿಗೂ ಏನು ಹೇಳ್ಬೇಡ, ನನ್ಗೊಂಥರ ಹಿಂಸೆ ಅನ್ಸುತ್ತೆ. ಬರ್ತೀನಿ. ಯಾರು ನೋಡಿಲ್ಲ ಅಲ್ವಾ? ಓಕೆ. ಯವ್ವ, ಲೇಟ್ ಗೀಟ್ ಆದ್ರೆ ಆ ಮೂಟೆ ಹಾಕೊಂಡು ರುಬ್ತಾಳೆ. ಇವಾಗ ಎಷ್ಟೊತ್ತಿಗೆ ಬತ್ತೀಯ ಅಂತೆಲ್ಲ ಕೇಳ್ಬಿಡಮ್ಮ. ಶಿವಣ್ಣ ಫುಲ್ ಬಿಸಿ, ತಂಗಿ ಮದ್ವೆ ಅಂತ ಅಂಗಡಿನಾಗೆ ಜಬರ್ದಸ್ತ್ ಕೆಲ್ಸ ಆಗ್ತೈತೆ. ಓಟಿ ನಡೀತೈತೆ. ಓಟಿ ಅನ್ನೋ ನೆಪದಲ್ಲಿ ಲೆಕ್ಕ ಮಿಸ್ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ ಸರ್. ಓಹೋ ಪ್ರಾಣಿ ನಿಮ್ಗೆ ಲೆಕ್ಕ ವಹಿಸೋಗೋಳೆ ಅಂತ ಗೊತ್ತೈತೆ ಸರ್, ಗೊತ್ತೈತೆ. ಅದಕ್ಕೆ ಅಂತ ಹೊಸ ಲೆಕ್ಕದ ಪುಸ್ತಕ ತಗೊಂಬಂದಿದ್ದೀನಿ ಸರ್. ಹೋಗಿ ತಗೊಂಬಂದ್ ಕೊಡ್ತೀನಿ. ಓಹೋ ಇದೇನು ಎರಡೆರಡು ಪುಸ್ತಕ ಅಲ್ಲ ಮಾವ, ಪುಸ್ತಕ. ಎರಡೆರಡು ಪುಸ್ತಕ. ಒಂದು ಅಂಗಡಿ ಲೆಕ್ಕಕ್ಕೆ, ಇನ್ನೊಂದು ಅಂಗಡಿ ಓನರ್ ಲೆಕ್ಕಕ್ಕೆ. ಅಂದ್ರೆ ಈ ದೊಡ್ಡ ಬುಕ್ಕು ಅಂಗಡಿಲಿ ಎಷ್ಟು ಖರ್ಚಾಗುತ್ತೆ, ಲಾಭ ಆಗುತ್ತೆ ಅಂತ ಬರ್ಕೊಳೋದಕ್ಕೆ. ಇನ್ನೊಂದು ಏನಕ್ಕೆ ಮ್ಯಾಮ್? ಮಾವ, ಇದು ನನ್ಗೆಷ್ಟು ಮುದ್ದು ಕೊಡ್ತೀಯಾ, ನನ್ನಿಂದ ಎಷ್ಟು ಇಸ್ಕೊಳ್ತೀಯಾ ಅಂತ ಲೆಕ್ಕ ಬರ್ಕೊಳ್ಳೋದಕ್ಕೆ. ಹಂಗೆ ಕೊಡಿಲಿ, ಇದ್ರಾಗೆ ಒಂದು ಅಂತ ಲೆಕ್ಕ ಬರ್ಕೊಳ್ಳ. ಒಂದಲ್ಲ, ಎರಡು ಕೊಟ್ಟಿದ್ದು ಒಂದೇ ತಾನೆ. ಒಂದು ಈಗ ನಾನು ನಿನಗೆ ಕೊಟ್ಟಿದ್ ಲೆಕ್ಕ, ಇನ್ನೊಂದು ಇವಾಗ ನೀನು ನನಗೆ ಕೊಡ್ತೀಯಲ್ಲ, ಅದನ್ನ ಬರ್ಕೋಬೇಕಲ್ಲ. ಕೊಡು ಮಾವ. ಅಂಗಡಿಗೆ ಹೋಗಿ ಲೆಕ್ಕ ಬರೀತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.